ಅವ್ರ ಈಗ ಪೊಲೀಸರ ಈಗ ಒಂದ್ ದೌರ್ಜನ್ಯ ಪ್ರಕರಣ ಕೊಲೆ ಪ್ರಕರಣದಾಗ ಪ್ರೊಸೀಜರ್ ಮಾಡ್ಬೇಕಲ್ಲ ಅವನ್ನೆಲ್ಲಾ ಮಾಡ್ತಾ ಇದ್ದಾರ್ರಿ ಅವ್ರ. ಹಾ ಇಷ್ಟನ್ನ ಹೊರತುಪಡಿಸಿದ್ರ ಮತ್ತೆ ಏನ್ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಈಗ ಅವರು ಆರೋಗ್ಯದಲ್ಲಿ ಹೇಗಿದೆ ಆಸ್ಪತ್ರೆ ದಾಖಲಾದಂತವ್ರದ್ದು? ಆರೋಗ್ಯ ಎಲ್ಲಾರು ಒಬ್ಬರು ಮಾತ್ರ ಇನ್ನೂ ಸೀರಿಯಸ್ ಅದಾರ್ರಿ ಅವ್ರ. ಸೀರಿಯಸ್ ಅಂದ್ರ ಔಟ್ ಆಫ್ ಡೇಂಜರ್. ಹಾ 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 ಇನ್ನು ರಿಕವರಿ ಆಗಾಕ ಸಮಯ ತಗೊಂತೈತ್ರಿ ಅದ. ಓಕೆ. ಇನ್ನು ಉಳಿದವ್ರ ಡಿಸ್ಚಾರ್ಜ್ ಆಗೋ ಮೂಮೆಂಟ್ಗೆ ಅದಾರ ಸರ್, ಏನ್ ತೊಂದ್ರೆ ಇಲ್ಲ ಅಂತ. ಇದ್ರಕ್ಕಿಂತ ಮೇಜರ್ ಪ್ರಾಬ್ಲಮ್ ಏನಂದ್ರ ಸರ್, ಅವ್ರ ಊರ್ಗ್ ಹೋಗಾಕ ಭಯ ಪಡಾಕುಂತಾರ್ರಿ ಅವ್ರು. ಇನ್ನು ಭಯದ ವಾತಾವರಣ ಇದೆ. ಈಗ ಬಂಧನ ಆಗಿಲ್ವಾ ಅವ್ರದ್ದು ಎಲ್ಲ ಆರೋಪಿಗಳದ್ದು? ಅವ್ರದ್ದು ಬಂಧನ ಆಗೇತ್ರಿ ಸರ್. ಹಾ ಇವ್ರಿಗೆ ಭಯ ಅಂದ್ರ ಭಯ ಯಾಕೈತಿ ಅಂದ್ರ ಸರ್, ಹಾ ಇಡೀ ಊರ ಇವ್ರಿಗೆ ಇಡೀ ಊರ ಈ ಪಾಟೀಲ್ ಕುಟುಂಬಕ್ಕೆ ಎದರ್ತಾರ್ರಿ. ಇವ್ರಿಗೆ ಅಲ್ಲಿ ಯಾರು ಕಣ್ಣು ತೆಗಂಗಿಲ್ಲ, ಆ ರೀತಿ ಒಳಗ ಅದಾರ್ರಿ ಅವ್ರ. ಅದ ಊರಾಗ ಎಲ್ಲಾರು ಭಯ ಪಡ್ತಾರ್ರಿ. ಹಂಗಾಗಿ ಇವ್ರಿಗೆ ಆ ಭಯದ ವಾತಾವರಣ ಕೊಟ್ಟೆ. ಆಮೇಲೆ ಆ ಘಟನೆಯನ್ನ ಅವನ ಮಗಳ, ಇನ್ನೊಬ್ಬಕ್ಕೆ ಮಗಳ, ಆಮೇಲೆ ಅವ್ರ ದೊಡ್ಡಪ್ಪ, ಆಮೇಲೆ ಅವ್ರ ದೊಡ್ಡಮ್ಮ, ಇವ್ರೆಲ್ಲಾ ಕಣ್ಣಾರೆ ನೋಡ್ಬಿಟ್ಟಾರಲ್ರಿ. ಹೀಗಾಗಿ ಭಯ ಇದು ಕ್ರೌರೇಟನ್ನು ನೋಡಿ ಅದನ್ನ ಕಣ್ಣಾರೆ ನೋಡಿರೋದ್ರಿಂದ ಅದು ಕಣ್ಣ ಹತ್ರ ಬಂದಾಗ ಅವ್ರಿಗೆ ಅದು ಭಯ ಉಳ್ಕೊಂಡಿದೆ. ಸರ. ಓಕೆ 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 ಓಕೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು DC ಅವರು ಇರ್ತಾರ. ಆ ಸಮಿತಿದ ತಾಲೂಕಾಧ್ಯಕ್ಷರು ಇವರು ತಹಸೀಲ್ದಾರ್ ಇರ್ತಾರ. ಗ್ರಾಮ ಮಟ್ಟದಲ್ಲಿ PDO ಇರ್ತಾನ ಸರ್. ಹಿಂಗಾಗಿ ಅವ್ರ ಜವಾಬ್ದಾರಿತ ಕೆಲ್ಸನ ಅಂದ್ರ, ಈ ಘಟನೆ ಘಟಿಸಿದ ನಂತರ ಅಲ್ಲಿ ಏನು ವಾಸ್ತವ ಸತ್ಯ ಐತೆ ಅಂತಲ್ಲ ರಿಪೋರ್ಟ್ ಮಾಡುವಂತದ್ದು. ದೆನ್ ಈಗ ಅಲ್ಲಿ ಆ ಕುಟುಂಬಕ್ಕೆ ಆದಂತ ಹಾನಿಗೆ ಶವ ಸಂಸ್ಕಾರಕ್ಕ ಏನೇನ್ ಬೇಕಲ್ಲ ಅವನ್ನೆಲ್ಲಾ ನಿಂತು ಮಾಡುವಂತದ್ದು. ಇವನ್ನೆಲ್ಲಾ ಏನ್ ಮಾಡ್ಯಾರ, ನಿರ್ಲಕ್ಷ್ಯ ಮಾಡ್ಯಾರ. ನನಗೆ ಏನೋ ಸಂಬಂಧನ ಇಲ್ಲ ಅನ್ನೋ ರೀತಿಯಲ್ಲಿ ಸರ್. ಹಾಗಾಗಿ ಅವ್ರ ತಲೆದಂಡ